ಹೇಳಿ ಎದ್ದೇಳಿ, ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಒಂದು ಅವಕಾಶ ಇದೆ. ಎಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ, ಎಲ್ಲ ನಗರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಪದವೀಧರ ಮಿತ್ರರಲ್ಲಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಈ ನಿಮ್ಮ ಆತ್ಮೀಯ ಸಿದ್ದರಾಜು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ನೀವು ನಿಮ್ಮ ಹಕ್ಕನ್ನ ಚಲಾಯಿಸೋದಕ್ಕೋಸ್ಕರ ಎಲ್ಲ ಪದವೀಧರ ಕ್ಷೇತ್ರಕ್ಕೆ ಬಂದು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ನಿಮ್ಮ ಹಕ್ಕನ್ನ ಚಲಾಯಿಸಿ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ನಮ್ಮ ಒಂದು ಪದವೀಧರರ ಒಂದು ಕ್ಷೇಮಾಭಿವೃದ್ಧಿಗೆ ಕ್ಷಮಿಸುವಂತ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿ ನಮ್ಮ ಕ್ಷೇತ್ರವನ್ನ, ನಮ್ಮೆಲ್ಲರ ಅಭಿವೃದ್ಧಿಯನ್ನ ಮತ್ತೊಮ್ಮೆ ಕೇಳ್ಕೊಳ್ಳೋಣ. ಈ ಒಂದು ಕರ್ನಾಟಕದ ಅಭಿವೃದ್ಧಿಗಾಗಿ ಒಬ್ಬ ಉತ್ತಮ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. I just request everybody, every graduate from all over the state to support Mr. Ramoji Gowda because he is standing for the graduate constituency election, and I would request, because this is our duty and it is very essential to choose the right person for this constituency. So he has been nominated and he has been selected from Congress party for graduate constituency, and it's all our responsibility and it's all our duty to select the right person who is ex-president for Graduate Forum, who is also a president for Teachers Association, and he has also done lot of NGO activities like blood camps, job melas, and he has also done several social activities. So I would request, please guys, please come out and vote for Ramoji Gowda, and let us do some revolution and bring out the right person to the society and help everybody. Every graduate, it's a revolution. So I would request from IT sector, BT sector, and also all levels of people to come out and vote. Yeah. And also I request every graduate, whether BA, BCom, BSc, LLB, or doctors, engineers, everybody to come and enroll. So please come and enroll yourself and register yourself and come out and vote, please. Yeah. ನಾನು ಕರ್ನಾಟಕ ರಾಜ್ಯ ಪದವೀಧರ ವೇದಿಕೆಯ ರಾಜ್ಯಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಹಿಂದೆ ಸರ್ಕಾರಿ ಸೇವೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದು ಬೆಂಗಳೂರು ನಗರ ಜಿಲ್ಲೆಯ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದೆ. ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷನಾಗಿ ಸರ್ಕಾರಿ ನೌಕರ ಸಂಘದಲ್ಲಿ ರಾಜ್ಯ ಕಾರ್ಯದರ್ಶಿಯ ಕೆಲಸ ನಿರ್ವಹಿಸಿ ಈಗ ಸ್ವಯಂ ನಿವೃತ್ತಿಯನ್ನು ಪಡೆದು ಏನು ಪದವೀಧರರ 2017ನೇ ಪದವೀಧರ ಚುನಾವಣೆ ನಡೀತಾ ಇದೆ, ಅದಕ್ಕೊಬ್ಬ ಆಕಾಂಕ್ಷಿಯಾಗಿ ನಾನು ಎಲ್ಲರ ಮುಂದೆ ಬಂದಿದ್ದೆ. ನನ್ನನ್ನ ಮತ್ತು ನನ್ನ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ನನ್ನನ್ನ ಬೆಂಬಲಿತ ಅಭ್ಯರ್ಥಿಯನ್ನಾಗಿ ಈಗ ಘೋಷಣೆ ಮಾಡಿದೆ. ಆ ಒಂದು ನನಗೆ ಏನು ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ, ಅದಕ್ಕೆ ನನಗೆ ಆಶೀರ್ವಾದವನ್ನು ಮಾಡಿದಂತ ನನ್ನ ರಾಜ್ಯದ ಎಲ್ಲಾ ನಾಯಕರಿಗೂ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೂ, ರಾಜ್ಯ ನಾಯಕರಿಗೂ ಮತ್ತು ರಾಷ್ಟ್ರ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ತಾವು ಏನು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ನನಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದಿರ, ನನಗೆ ಆ ಒಂದು ಕೆಲಸವನ್ನು ಮಾಡ್ತೀನಿ. ಮತ್ತು ಈಗ ಏನು ಒಂದು ಅಭ್ಯರ್ಥಿ ಆಗಲಿಕ್ಕೆ ನೀವೆಲ್ಲ ಶ್ರಮ ನನಗೆ ಆತ್ಮೀಯರು ಕೊಡ್ತಾ ಇದ್ದೀರಾ, ಆ ಒಂದು ದೃಷ್ಟಿಯಲ್ಲಿ ನಾನು ಏನು ಹಿಂದೆ ಬಿಜೆಪಿ ಸರ್ಕಾರ ಬೆಂಬಲಿತ ನಿರುದ್ಯೋಗಿ ಪದವೀಧರರಿಗೆ ನಾಸಾಸನವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಯಾವುದೇ ರೀತಿಯಾದಂತಹ ಆ ಒಂದು ಚರ್ಚೆನೂ ಇಲ್ಲ. ಈಗ ನಮ್ಮ ನಿರುದ್ಯೋಗಿ ಪದವೀಧರಿದ್ದಾರೆ, ಅನೇಕ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಖಾಲಿ ಸ್ಥಾನಗಳಿಗೆ ಭರ್ತಿ ಮಾಡ್ತಾ ಇಲ್ಲ, ಮತ್ತು ಭರ್ತಿ ಮಾಡಿಕೊಂಡಿದ್ದಾರೆ, ಡಿಗ್ರಿ ಆಗಿದೆ, ಆದರೆ ಆ ಪದವೀಧರಿಗೆ ಸಮಾನವಾದ ವೇತನ ಶ್ರೇಣಿಗಳು ಸಿಗ್ತಾ ಇಲ್ಲ. ಇನ್ನು ಬೃಹದಾಕಾರವಾದಂತಹ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವೆಲ್ಲವನ್ನು ನಾನು ಮೇಲ್ಮನೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಪದವೀಧರರು ಕೋರ್ತಾ ಇದ್ದೀನಿ. ತಾವೆಲ್ಲ ಏನು ಪದವೀಧರರಾಗಿದ್ದೀರಾ, ತಾವು ಎನ್ರೋಲ್ಮೆಂಟ್ ಆಗ್ಬೇಕೀಗ. ಆ ಒಂದು ಕೆಲಸಕ್ಕೆ ನವೆಂಬರ್ 5ನೇ ತಾರೀಕು ಕೊನೆ ದಿನಾಂಕ ಇದೆ. ತಾವೆಲ್ಲ ದಯವಿಟ್ಟು ನೋಂದಣಿ ಆಗ್ರಿ. ಯಾಕೆ ತಮ್ಮಲ್ಲಿ ನಾನು ಈ ಒಂದು ಬೇಡಿಕೆ ನೀಡ್ತಾ ಇದ್ದೀನಿ ಅಥವಾ ನಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಿ, ಅದು ಕರ್ನಾಟಕದಲ್ಲಿ ವಿಶೇಷವಾಗಿ ಇವತ್ತು ನಾವು ರಾಜಕೀಯ ಮತ್ತು ರಾಜಕೀಯ ವ್ಯಕ್ತಿಗಳು ಅಂತಂದ್ರೆ ಅಸಹ್ಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ದಯವಿಟ್ಟು ತಾವೆಲ್ಲ ಪ್ರಜ್ಞಾವಂತ ಮತದಾರರು, ಪದವೀಧರರೇನಾಗಿದ್ದೀರಾ, ತಾವು ನಿಜವಾಗ್ಲೂ
ನೋಂದಣಿ ಆಗ್ರಿ, ಅರ್ಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ರಿ, ನನ್ನ ಒಂದು ಆಕಾಂಕ್ಷೆ ಮತ್ತು ನನ್ನ ಆಸೆ ಇದೆ, ನನ್ನನ್ನು ಆಯ್ಕೆ ಮಾಡ್ರಿ ಅಂತ ನೀವು ಅರ್ಹವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಂಡ್ರಿ. ಮುಂದಿನ ದಿನಗಳಲ್ಲಿ 2012 ಜೂನಲ್ಲಿ ಚುನಾವಣೆ ನಡೀತಾ ಇದೆ, ಅದರಲ್ಲಿ ನನ್ನ ಒಬ್ಬ ಅಭ್ಯರ್ಥಿಯನ್ನಾಗಿ ಬರ್ತಾ ಇದ್ದೀನಿ, ನೀವು ತಾವು ಜಯಗಳಿಸ್ರಿ, ನನಗೆ ಆಶೀರ್ವಾದ ಮಾಡ್ರಿ, ಸಹಕಾರ ಮಾಡ್ರಿ. ಮುಂದಿನ ದಿನಗಳಲ್ಲಿ ಈ ಒಂದು ಪರಿಸ್ಥಿತಿ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ, ಅಟ್ಲೀಸ್ಟ್ ಈ ಒಂದು ಪದವೀಧರ ಚುನಾವಣೆಯಲ್ಲಾದ್ರೂ ನೀವು ಒಂದು ಅರ್ಹವಾದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದೆ ಆದ್ರೆ ಎಲ್ಲ ಕಡೆ ಜನರಿಗೆ ಒಂದು ಗಾಳಿ ಅಥವಾ ಒಂದು ಸಂದೇಶ ಬರ್ತದೆ. ಒಂದು ಉತ್ತಮವಾದಂತಹ ವ್ಯಕ್ತಿಗಳು ಯುವಕರು ಈ ಒಂದು ಪಕ್ಷಗಳಿಗೆ ಮತ್ತು ರಾಜಕೀಯ ಪಕ್ಷಗಳು ಬರ್ತಾ ಇದ್ದಾರೆ, ಏನೋ ಒಂದು ನಮ್ಮಿಂದ ಒಂದು ಒಳ್ಳೆ ಕೆಲಸ ಆಗ್ತದೆ ಅಂತ ಮುಂಬರುವ ದಿನ ಸಾರ್ವತ್ರಿಕ ಚುನಾವಣೆಗಳಲ್ಲೂ ಸಹ ಈ ಒಂದು MLA ಮುಂದೆ MP ಚುನಾವಣೆಗಳು ಸಹ ಈ ಒಂದು ಅರ್ಹರಿಗೆ ಅವಕಾಶ ಮಾಡಿದಂತಾಗ್ತದೆ. ಅದರಿಂದ ಆತ್ಮೀಯ ದಯವಿಟ್ಟು ನಾವು ಏನು ಇವತ್ತೊಂದು ನವೆಂಬರ್ 5ನೇ ತಾರೀಕಿದೆ, ನಾವೀಗ ನೋಂದಣಿ ಮಾಡ್ಕೊಳ್ಳಕ್ಕೆ ತಾವೆಲ್ಲ ನೋಂದಣಿ ಆದ್ರೆ ನೀವು ಏನು ಇವತ್ತು ಇನ್ನು ಮುಂದೆ ನಾವೆಲ್ಲ ಚುನಾವಣೆಗೆ ಬರ್ತಾ ಇದ್ದೀವಿ, ನಮ್ಮಲ್ಲಿ ಕೆಲವರನ್ನು ಆಯ್ಕೆ ಮಾಡಿಕೊಂಡು ನಾನು ವಿಶೇಷವಾಗಿ ಕೇಳ್ಕೊಂತೀನಿ, ನನ್ನ ಆಯ್ಕೆ ಮಾಡ್ರಿ ಅಂತ. ಪರ್ಟಿಕ್ಯುಲರ್ ನಮ್ಮ ಗ್ರಾಜುಯೇಟ್ಸ್ಗೆ ಅಂತೇಳಿ ಒಂದು ಇದರಲ್ಲಿ ವಿಧಾನಸಭೆಯಲ್ಲಿ ಒಂದು ಒಬ್ಬ ಮೆಂಬರ್ನ ಸೆಲೆಕ್ಟ್ ಮಾಡ್ತಾವ್ರೆ. ಅದಕ್ಕೆ ನೀವು ಗ್ರಾಜುಯೇಟ್ಸ್ಗಳು ನಮ್ದು ರೈಟ್ಸ್ ಇದೆ, ಪ್ಲಸ್ ನಮ್ದು ಒಂದು ಹಕ್ಕುಗಳಿಗೆ ನಾವು ಎಲ್ಲ ಒಂದು ಕೇಳೋದಕ್ಕೆ ನಮ್ಮ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ನೀವು ಹೋಗಿ ನೀವು ಎನ್ರೋಲ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಬೆಂಗಳೂರು ಯೂನಿವರ್ಸಿಟಿ PG ಸ್ಟೂಡೆಂಟ್ ಮತ್ತೆ ನಮ್ದು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಕಟ್ಕೊಂಡಿದ್ದೀವಿ. ಇವತ್ತಿನ ಸ್ಪರ್ಧಾತ್ಮಕ ಯುಗದ ಸಮಾಜದಲ್ಲಿ ಪದವೀಧರ ಕ್ಷೇತ್ರ ಅಂತ ಹೇಳ್ಬಿಟ್ಟು ಪ್ರತಿ 6 ವರ್ಷಕ್ಕೊಮ್ಮೆ ನಮ್ಮ ವಿಧಾನ ಪರಿಷತ್ಗೆ ಪದವೀಧರ ಕ್ಷೇತ್ರದಿಂದ ಅಭ್ಯರ್ಥಿಗಳ ಆಯ್ಕೆಯಾಗುತ್ತೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸುಮಾರು ಜನ ನಾವು ಕಂಡಂಗೆ ಸುಮಾರು ಜನ ಅಭ್ಯರ್ಥಿಗಳು ಡಿಗ್ರಿ ಹೋಲ್ಡರ್ಸು ಅವರು ತಮ್ಮದೇ ಆದಂತ ಬಿಸಿ ಶೆಡ್ಯೂಲ್ ನಲ್ಲಿ ತಮಗೆ ಆದಂತ ಕೆಲವೊಂದು ಪವರ್ಸ್ ಇದೆ. ನಾವು ಪದವೀಧರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಾಗಿ ಆಯ್ಕೆ ಆಗುವಂತ ಅಭ್ಯರ್ಥಿಗಳನ್ನ ಉತ್ತಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನೇ ಮರೆತೋಗಿರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೈಋತ್ಯ ಇರ್ಬೋದು, ಈಶಾನ್ಯ ಇರ್ಬೋದು, ಇಲ್ಲ ಶಿಕ್ಷಕರು ಇರ್ಬೋದು, ಇಲ್ಲ ಪದವೀಧರರ ಒಂದು ಚುನಾವಣೆ ಇರ್ಬೋದು. ಬಹುತೇಕ ಪದವೀಧರರಾಗಿ ಉಳ್ಕೊಂಡಿದ್ದಾರೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾತ್ರ ಅವರು ಮತದಾನ ಮಾಡ್ತಾರೆ. ಶಿಕ್ಷಕರಿಗೆ ಒಂದು ಕ್ಷೇತ್ರ ಇದೆ, ಪದವೀಧರರಿಗೆ ಒಂದು ಕ್ಷೇತ್ರ ಇದೆ. ಅದೇ ರೀತಿ ಜನಪ್ರತಿನಿಧಿಗಳು ಇವತ್ತು ಒಂದು ವಿಧಾನ ಪರಿಷತ್ ಸದಸ್ಯನ ಆಯ್ಕೆ ಮಾಡುವಂತಹ ಒಂದು ಅವ್ರಿಗೂ ಒಂದು ಸದವಕಾಶ ಇದೆ. ಇವತ್ತಿನ ದಿನ ಈ ಒಂದು ಪದವೀಧರರ ಚುನಾವಣೆಯಲ್ಲಿ ಸುಮಾರು 1978ರಿಂದ ಪದವೀಧರರಾಗಿ ಇದುವರೆಗೂ ಸಹ ಅವರು ಮತದಾರರಾಗಿ ನೋಂದಣಿ ಆಗಿರುವುದಿಲ್ಲ. ಪದವೀಧರ ಬಂಧುಗಳು ಇದೇ ತಿಂಗಳು 5ನೇ ತಾರೀಕಿನ ಒಳಗಡೆ ಇದು ರಾಮನಗರ ಜಿಲ್ಲೆಯ ತಾಲೂಕು ಕಚೇರಿಗಳಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಸಿಟಿನಲ್ಲಿ BBMPಯ ಒಂದು ಕಚೇರಿಗಳಲ್ಲಿ ತಮ್ಮ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಹಾಗೂ ಅದಿಲ್ಲದೆ ಹೋದರೆ 3 ವರ್ಷದ ಅಂಕಪಟ್ಟಿ ಇದನ್ನು ತೆಗೆದುಕೊಂಡು ಹೋಗಿ ಪದವೀಧರರು ಇವತ್ತು ಬುದ್ಧಿವಂತರ ಕ್ಷೇತ್ರ ಅಂತ ಹೇಳಿದ್ರೆ ಅದು ವಿಧಾನ ಪರಿಷತ್ತು. ಆ ಒಂದು ವಿಧಾನ ಪರಿಷತ್ತಿಗೆ ಇವತ್ತು ಪದವೀಧರರು ಮತದಾರರಾಗಿ ನೋಂದಣಿ ಮಾಡಿಕೊಂಡು ತಮ್ಮ ಮತವನ್ನು ಚಲಾವಣೆ ಮಾಡಿದಾಗ ಇವತ್ತು ಈ ಒಂದು ರಾಷ್ಟ್ರದಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ, ಇನ್ನೊಂದಿದೆ, ಮತ್ತೊಂದು ನಡೀತಾ ಇದೆ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಪದವೀಧರರು ಹೆಚ್ಚಿಗೆ ಬಂದು ಒಂದು ಮತದಾನದಲ್ಲಿ ಪಾಲ್ಗೊಂಡೇ ಇರೋದೇ ಮೊದಲನೇ ದುರಾದೃಷ್ಟ. ಆದ್ರಿಂದ ಪದವೀಧರ ಕ್ಷೇತ್ರ ಇರಬಹುದು, ಶಿಕ್ಷಕ ಕ್ಷೇತ್ರ ಇರಬಹುದು, ಇವತ್ತು ಗ್ರಾಮ ಪಂಚಾಯಿತಿಗಳು ಮತ್ತು ಪುರಸಭೆ ಮತ್ತು BBMP ಕೌನ್ಸಿಲರ್ ಆಯ್ಕೆ ಮಾಡೋದಂತ ಒಂದು MLC ಇದ್ದಾರೆ. ಪದವೀಧರರಿಗೆ ಒಂದು MLC ಬರ್ತಾರೆ, ಶಿಕ್ಷಕರಿಗೆ ಒಂದು MLC ಬರ್ತಾರೆ. ಈ ಬುದ್ಧಿವಂತರ ಜನ ಮತದಾರರಾಗಿ ನೋಂದಣಿ ಮಾಡ್ಕೊಳ್ಳೋದಿಲ್ಲ, ಮತದಾನದಲ್ಲಿ ಭಾಗಿಯಾಗೋದಿಲ್ಲ. ಅದರಿಂದ ಇವತ್ತು ವಿಧಾನ ಪರಿಷತ್ತಿನಲ್ಲಿ ಬುದ್ಧಿವಂತರು, ಸಂಸ್ಕಾರ ಇರೋರು, ರಾಜ್ಯದ ಬಗ್ಗೆ ಕಳಕಳಿ ಇರುವಂತಹ ಜನ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲಾ ಪದವೀಧರರು ಈ ನವೆಂಬರ್ 5ನೇ ತಾರೀಕು ಒಳಗಡೆ ತಮ್ಮ ಎಲ್ಲ ತಾಲೂಕು ಕಚೇರಿ ಇರಬಹುದು, BBMP ಕಚೇರಿಗಳಿರಬಹುದು, ಅವರು ಮತದಾರರಾಗಿ ನೋಂದಾಯಿಸಿಕೊಂಡು ಮತದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು 90% ನಾವು ಮತದಾನವನ್ನು ಮಾಡಿದಾಗ ವಿಧಾನ ಪರಿಷತ್ತಿಗೆ ಒಂದು ಕಳೆಯನ್ನು ತರುವಂತ ಈ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುವಂತ ಬುದ್ಧಿವಂತರನ್ನು ಆಯ್ಕೆ ಮಾಡಿದಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ